ವೆಲ್ಕಮ್ ಬ್ಯಾಕ್ ಟು ಕನ್ಸ್ಲಾಗ್. ಫ್ರೆಂಡ್ಸ್, ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಗೋಕುಲ್ದು ಬರ್ಡೇ. ಆ್ಯಂಡ್ ಇನ್ನೂ ಒಂದು ಖುಷಿ ವಿಷಯ ಇದೆ, ಒಂದಲ್ಲ ಎರಡು. ಏನಂತ ಹೇಳಿದ್ರೆ, ಅವನ ಬರ್ಡೇ ದಿನವೇ ನನ್ನ ಹಸ್ಬೆಂಡ್ಗೆ ಬೈಕ್ನ ಬುಕ್ ಮಾಡಿದ್ವಿ. ಸೊ ಆ ಒಂದು ಬೈಕ್ನ ಇವತ್ತು ತರಲಿಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ನಾನು ಹೊಸ ಒಂದು ಬಿಸ್ನೆಸ್ನ ಶುರು ಮಾಡ್ತಿದ್ದೀನಿ ಅಂತ ಹೇಳಿದೆ. ಸೊ ಅದ್ರದ್ದು ಸಹ ಡೆಲಿವರಿ ಇವತ್ತಾಗತ್ತೆ. ಸೊ ನಾನು ಗುರುವಾರದಿಂದ ಆ ಒಂದು ವರ್ಕ್ದು ಕೆಲಸ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಸೊ ಇವತ್ತೊಂದು ದಿನ ಯಾವ ರೀತಿ ಹೋಗುತ್ತೆ, ಹೇಗಿರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ. ಇವಾಗ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸ ಮುಗಿಸಿ ಟಿಫನು ಸಹ ಆಯಿತು. ಒಬ್ಬಟ್ಟು ಸಾಂಬಾರು ಎಲ್ಲ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಹಾಗಾದರೆ ಏನಪ್ಪ ಇಷ್ಟು ಬೇಕಾಯ್ತು ಎಲ್ಲ ಮಾಡಿಬಿಟ್ರಾ ಅಂತ ನೀವು ತಿಳ್ಕೊಬೋದು. ಎಸ್, ಆಬ್ವಿಯಸ್ಲಿ ಆಯಿತು. ಸೊ ಇವಾಗ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಹೂ ಕಿತ್ಕೊಂಡು ಬರೋಣ ಅಂತೇಳಿ ಕಿತ್ಕೊಳ್ಳೋಕೆ ಬಂದೆ. ಸೊ ಆಲ್ಮೋಸ್ಟ್ ಎಲ್ಲ ಮನೆ ಒರೆಸಿ ಗುಡಿಸಿ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀನಿ. ಹೂ ಒಂದು ಹಾಕಿ ಎಣ್ಣೆ ಇಟ್ಟು ಪೂಜೆ ಮಾಡೋದಷ್ಟೇ. ಸೊ ಅದಾದಮೇಲೆ ಬೈಕ್ನ ತೊಗೊಂಡು ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಕ್ಕಿರುತ್ತೆ. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಹೊರಡೋಣ. ಹೂವು ಸಿಕ್ಕಿದೆ. ಸೊ ನನಗೆ ಇನ್ನೂ ಜಾಸ್ತಿ ಹೂವು ಸಿಕ್ತಿತ್ತು, ಬಟ್ ಕೆಳಗಡೆ ಎಲ್ಲನೂ ಗಿಡಗಳನ್ನ ಕಟ್ ಮಾಡಿಬಿಟ್ಟೆ. ಯಾಕಂದರೆ ರೋಗ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು, ಅಂದರೆ ಹುಳ ಬಂದುಬಿಟ್ಟಿತ್ತು ಅಂಥೇಳಿ. ಸೊ ತೋರಿಸ್ತೀನಿ ನೋಡಿ, ಎಲ್ಲನೂ ಕಟ್ ಮಾಡಿಬಿಟ್ಟೆ. ತುಂಬ ಹೂವು ಬಿಡ್ತಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಹುಳ ಹೋಗಿಲ್ಲ ಅಂತ ಎಷ್ಟೊಂದು ಔಷಧಿ ಎಲ್ಲ ಟ್ರೈ ಮಾಡಿದೆ, ಬಟ್ ಅದು ಹೋಗಿಲ್ಲ, ಜಾಸ್ತಿ ಆಗಿಬಿಟ್ಟಿತ್ತು ಅಂಥೇಳಿ ಕಟ್ ಮಾಡಿಬಿಟ್ಟೆ. ಸೊ ಈಗ ಚಿಗುರು ಬರಲಿ, ಕಟ್ ಮಾಡಿಲ್ಲ ಅಂದಿದ್ರೆ ಎಲ್ಲ ಗಿಡ ಹಾಳಾಗ್ಬಿಡ್ತಿತ್ತು ಅಂತ ಹೇಳಿ ಕಟ್ ಮಾಡಿದ್ದೀನಿ. ಸೊ ಇದರದಲ್ಲಿ ಇವಾಗ ಮಗ್ಗು ಬರ್ತಾ ಇದೆ. ಸೊ ಓಕೆ, ಇವಾಗ ತಡ ಮಾಡೋದು ಬೇಡ, ಲೋಕಿಯವ್ರು ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಬನ್ನಿ ಹೊರಡೋಣ. ಲಾಸ್ಟ್ ಇಲ್ಲಿ ನೋಡಿ, ನುಗ್ಗೆ ಗಿಡ ಚಿಗುರು ಬಂದಿದೆ. ಸೊ ಒಂಥರ ತುಂಬಾ ಖುಷಿ ಅನಿಸ್ತಿದೆ. ಮೇಲ್ಗಡೆದೂ ಅಷ್ಟೇ ಚಿಗುರು ಬಂದಿದೆ. ಸೊ ಇದು ಫೈನಲ್ ಆಗಿ ಇಷ್ಟು ಚಿಗುರು ಬಂದಿದೆ ಅಂತಲೇ ಹೇಳ್ಬೋದು. ಓಕೆ ಬನ್ನಿ ಇವಾಗ ಹೊರಡೋಣ. ಸೊ ನೋಡಿ ಗೈಸ್, ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಇವಾಗ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ರಂಗೋಲಿ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ಲ. ಐ ಲವ್ ದಿಸ್ ರಂಗೋಲಿ. ಸೊ ನೋಡಿ ಗೈಸ್, ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಸೊ ಸಂಡೇ ಆಗಿರೋದ್ರಿಂದ, ಆ್ಯಕ್ಚುಲಿ ಸಂಡೇನೇ ನಮ್ಮದು ಮನೆ ದೇವ್ರ ವಾರ. ಸೊ ಫೈನಲಿ ಈ ಥರ ಪೂಜೆ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವಾಗ ಹೊರಡ್ತಿದ್ದೀವಿ.
ಬಾಚಲಿ ಈ ಕಡೆ. ಹಾಂ ಮಾಡು. ಆಯಿತು. ಮೂವ್ ಮಾಡು. ಫಸ್ಟ್ ರೈಡ್. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಬಟ್ ಬರೋದ್ರೊಳಗಡೆ ಮಳೆ ಹನಿ ಹಾಕ್ಬಿಡ್ತು, ಒಂದೆರಡು ಹನಿ. ಸೊ ಒಂಥರ ಶುಭ ಅಂತಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲ ಆನ್ ಟೈಮ್ ಎಲ್ಲ ಕರೆಕ್ಟಾಗಿ ಆಯಿತು. ಸೊ ಖುಷಿ ಇದೆ. ಸೊ ಈಗ ಫೈನಲ್ ಆಗಿ ಮನೆಗೆ ಬಂದ್ವಿ. ಫೋಟೋ ತೆಗ್ಸಾಕು. ವಾ ಮುದ್ದು
ಅನು ನೀನು ಹೋಗ್ ಕರಿ. ಅನು ನೀನು ಹೋಗನು. ಅನು ನೀನು ಹೋಗನು. ನೋಡ್ದ ಅಮ್ಮ ಅಮ್ಮನೇ ಅಪ್ಪ ಅಪ್ಪನೇ ಅಂದಂಗೆ. ಎತ್ಕೊನು. ಸೊ ಫ್ರೆಂಡ್ಸ್, ಬರ್ಡೇ ಮತ್ತು ಗಾಡಿದು ಎಲ್ಲನೂ ಒಂದೇ ದಿನ ನನಗೆ ಈ ಥರ ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು. ಸೊ ತುಂಬಾ ಖುಷಿ ಆಯಿತು. ಸೊ ಮಿಷನರಿದು ಅಷ್ಟೇ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವುದನ್ನ ತೊಗೊಳ್ತಿದ್ದೀನಿ ಏನು ಅನ್ನೋದನ್ನು. ಸೊ ಹೀಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.